ನಮಸ್ಕಾರ ವೀಕ್ಷಕರೇ, ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಬೆಳಗ್ಗೆ 8 ರಿಂದ 9 ಗಂಟೆ ಸರಳವಾಸ್ತು ವಿಶೇಷ ಕಾರ್ಯಕ್ರಮ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುತ್ತೆ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಿ ಗುರೂಜಿಯಿಂದ ಉತ್ತರ ಪಡ್ಕೋಬಹುದು. ಸರಳವಾಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಭಾವನಾ. ನಾವು ಪ್ರತಿ ವಾರವೂ ಕೂಡ ಸರಳ ವಾಸ್ತುವಿನ ಬಗ್ಗೆ ಹಾಗೆ ವಾಸ್ತುಶಾಸ್ತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತಾ ಬಂದಿದ್ದೀವಿ. ನಾವು ಮುಖ್ಯವಾಗಿ ಗಮನ ಹರಿಸ್ತಿರೋದು ಜನ್ಮ ದಿನಾಂಕ ಹಾಗೆ ದಿಕ್ಕುಗಳ ಮೇಲೆ. ಹಾಗಾದ್ರೆ ಈ ಜನ್ಮ ದಿನಾಂಕ ಹಾಗೆ ದಿಕ್ಕುಗಳಿಗೆ ಏನು ಸಂಬಂಧ ಇದೆ, ಬನ್ನಿ ತಿಳಿಯೋಣ ಈ ವರದಿಯಲ್ಲಿ. ವಾಸ್ತು ಅಂದರೆ ಕೇವಲ ನಂಬಿಕೆಯಲ್ಲ, ಅದು ಒಂದು ಅದ್ಭುತ ವಿಜ್ಞಾನ. ವಾಸ್ತುವಿನಿಂದ ಜೀವನದ ಪ್ರತಿಯೊಂದು ಭಾಗ್ಯಗಳನ್ನು ಪಡೆಯಬಹುದೆಂದು ಜನತೆಗೆ ಸರಳ ವಾಸ್ತುವಿನ ಮೂಲಕ ತೋರಿಸಿಕೊಟ್ಟ ಕೀರ್ತಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರಿಗೆ ಸಲ್ಲುತ್ತದೆ. ಕಳೆದ 30 ರಿಂದ 40 ವರ್ಷಗಳಲ್ಲಿ ಅನೇಕರು ಉತ್ತರ ಮತ್ತು ಪೂರ್ವ ದಿಕ್ಕುಗಳು ಎಲ್ಲರಿಗೂ ಉತ್ತಮ ಎಂದು ನಂಬಿದ್ದಾರೆ. ಆದರೆ ಗುರೂಜಿಯವರ ಸುದೀರ್ಘ ಸಂಶೋಧನೆಯ ಮೂಲಕ ಕಂಡುಕೊಂಡ ಸರಳ ವಾಸ್ತುವಿನ ಪ್ರಕಾರ ಒಂದು ದಿಕ್ಸೂಚಿಯಿಂದ ವ್ಯಕ್ತಿಯ ಜೀವನದ ಗತಿಯನ್ನೇ ಬದಲಾಯಿಸಬಹುದು. ಅಲ್ಲದೆ ಪ್ರತಿಯೊಬ್ಬರಿಗೂ ಅವರವರ ಜನ್ಮ ದಿನಾಂಕಗಳಿಗನುಗುಣವಾಗಿ ಅವರದೇ ಆದ ಒಳ್ಳೆಯ ಹಾಗೂ ಕೆಟ್ಟ ದಿಕ್ಕುಗಳಿರುತ್ತವೆ. ಮನುಷ್ಯ ವಾತಾವರಣದೊಂದಿಗೆ ಸಾಮರಸ್ಯವನ್ನು ಸಾಧಿಸಿಕೊಂಡು ಬದುಕುವ ಕಲೆಯನ್ನು ಇಂದು ಯಾವುದೇ ಸ್ವಾರ್ಥವಿಲ್ಲದೆ ತಿಳಿಸುತ್ತಿರುವ ಗುರೂಜಿಯವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಈಗಾಗಲೇ ಸಿಜಿ ಪರಿವಾರ ಸಂಸ್ಥೆಯ ಮೂಲಕ ಜಗತ್ತಿನಾದ್ಯಂತ 50,000ಕ್ಕೂ ಅಧಿಕ ಮನೆಗಳಿಗೆ ಸರಳ ವಾಸ್ತುವನ್ನು ಅಳವಡಿಸಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸಿದ್ದಾರೆ ಗುರೂಜಿಯವರು. ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರ ಈ ಸರಳ ವಾಸ್ತುವನ್ನು ನೋಡಿ, ಟಿವಿಯಲ್ಲಿ ನೋಡಿ, ಅದನ್ನು ಅಬ್ಸರ್ವ್ ಮಾಡಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅದನ್ನು ಹಾಕಿಸಿ ಆದ ಮೇಲಿನಿಂದ ನಮ್ಮ ಇಡೀ ಸಂಸಾರದಲ್ಲಿ, ಕುಟುಂಬದಲ್ಲಿ ಸಂಪೂರ್ಣ ಶಾಂತಿ, ಸಂತೋಷ. ನಮ್ಮಲ್ಲಿ ಲಡಾಯಿ ಇದ್ದದ್ದೆಲ್ಲ ಒಟ್ಟಾಗಿದೆ, ಎಲ್ಲವೂ ಇದಾಗಿ ಹೋಗಿದೆ. ಈಗ ನಾವು ಅಷ್ಟು ಸಂತೋಷ ಹೇಳಿದರೆ ಅಷ್ಟು ಸಂತೋಷದಲ್ಲಿ ಇದ್ದೇವೆ. ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರನ್ನು ನಾನು ಸಂಪೂರ್ಣ ಒಂದು ಗುರುಗಳ ದೃಷ್ಟಿಯಲ್ಲಿ ಅವರಿಗೆ ಯಾವಾಗಲೂ ನಮಸ್ಕಾರ ಮಾಡ್ತೇನೆ. ಗುರುವಿನ ಇದರಲ್ಲಿ ಗುರೂಜಿಯವರ ಈ ಜನಕಲ್ಯಾಣ ಕಾರ್ಯಕ್ಕೆ ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಕೈಜೋಡಿಸೋಣ. ಸರಳ ವಾಸ್ತುವಿನ ಬಗ್ಗೆ ಪ್ರತಿ ಭಾನುವಾರ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀವಿ. ಹಾಗೆ ನಿಮ್ಮ ಸಮಸ್ಯೆಗಳಿಗೆ, ವಾಸ್ತುವಿಗೆ ಸಂಬಂಧಪಟ್ಟ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಂದ್ರಶೇಖರ್ ಗುರೂಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವೀಗಾಗಲೇ ದಿಕ್ಕುಗಳ ಬಗ್ಗೆ ಹೇಳಿದ್ರಿ, ಅಂದರೆ ಡೇಟ್ ಆಫ್ ಬರ್ತ್ ಮೇಲೆ ಹೇಗೆ ದಿಕ್ಕುಗಳು ಅವಲಂಬಿತವಾಗಿರುತ್ತೆ ಅಂತ. ಆದರೆ ಈ ಉತ್ತಮ ದಿಕ್ಕುಗಳು 4 ಇವೆ ಅಂತ ಹೇಳಿದ್ರಿ. ಆ 4 ದಿಕ್ಕುಗಳು ಸಮ ಪ್ರಮಾಣದಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡುತ್ತಾ ಹೇಗೆ? ಇಲ್ಲಿ ನಾನೊಂದು ಸ್ಪಷ್ಟಪಡಿಸ್ತಾ ಇದ್ದೇನೆ. ಅಂದರೆ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಏನೊಂದು ನಾವೊಂದು ದಿಕ್ಕುಗಳನ್ನು ಕಂಡುಕೊಳ್ತೀವೋ ಅದು 4 ದಿಕ್ಕುಗಳು ಸಮವಾಗಿ ರಿಸಲ್ಟ್ ಕೊಡುವಂಥದ್ದಲ್ಲ, ಫಲಿತಾಂಶ ಕೊಡುವಂಥದ್ದಲ್ಲ. ಅದರಲ್ಲಿ ಒಂದು ಸ್ಟೆಪ್, ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತ್. ಅಂದರೆ 1ನೇದು ಅದು 100% ರಿಸಲ್ಟ್ ಕೊಡುವಂಥ ದಿಕ್ಕು, 2ನೇದು 90% ರಿಸಲ್ಟ್ ಕೊಡುವಂಥದ್ದು, 3ನೇದು 80% ರಿಸಲ್ಟ್ ಕೊಡುವಂಥದ್ದು, 4ನೇದು 70% ರಿಸಲ್ಟ್ ಕೊಡುವಂಥದ್ದು. ಹೀಗೆ 4ಗಳನ್ನು ನಾವು ವಿಂಗಡಣೆ ಮಾಡುವಂಥದ್ದು. ಅದಕ್ಕೆ ಇಲ್ಲಿ 4 ಒಂದೇ ಸಮ ಅಂತಲ್ಲ. ಒಂದು ಏನಿದೆ ಅಂದರೆ ಟಾಪ್ ಅಂತ ಇರುತ್ತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಆ ದಿಕ್ಕು ಟಾಪ್ ಯಾವುದಿದೆ ಅಂದರೆ ನಂಬರ್ 1 ಯಾವುದಿದೆ ಅಂತ ಅನ್ನೋದನ್ನು ಕಂಡ್ಕೊಂಡ್ಬಿಟ್ರೆ ಇವನ್ 2, 3 ಸಹಿತ ಅಷ್ಟೇ ಪ್ರಭಾವನ, ಸ್ವಲ್ಪ 10% ಲೆಸ್ ಆಗ್ಬೋದು ಅಷ್ಟೇ. ಸೆಕೆಂಡಿಂದ ಥರ್ಡ್ 10% ಲೆಸ್ ಆಗ್ಬೋದು, ಥರ್ಡಿಂದ ಫೋರ್ತ್ 10% ಲೆಸ್ ಆಗ್ಬೋದು. ಆದರೆ 1ನೇ ದಿಕ್ಕು ಒಂದು ವೇಳೆ ಅವರಿಗೆ ತಿಳಿದಿತ್ತು ಅಥವಾ ಗೊತ್ತಾಗಿತ್ತು ಅಂತಂದರೆ ಆ ಒಂದು ದಿಕ್ಕಿಗೆ ಅವ್ರು ಏನೇ ಒಂದು ಪ್ರಾಪರ್ಟಿ ಮಾಡಲಿ ಅಥವಾ ಒಂದು ಯಾವುದೇ ಆ ದಿಕ್ಕಿಗೆ ಕೂತ್ಕೊಂಡು ಅವ್ರು ಏನು ಕೆಲಸ ಮಾಡಲಿ ಅಥವಾ ಯಾರ ಜೊತೆ ಮಾತಾಡಲಿ, ಅಲ್ಲಿ ಒಂದು ಪವರ್ ಅನ್ನೋದು ಬಹಳ ಬೇರೆ ಡಿಫ್ರೆಂಟ್ ಇರುತ್ತೆ. ಅದಕ್ಕಿಲ್ಲಿ ವಿಂಗಡಣೆ ಮಾಡಲಾಗಿದೆ. ಮತ್ತು ವಿಂಗಡಣೆ ಜೊತೆ ಹೇಗಿದೆ ಅಂದರೆ 1ನೇದು ಎಲ್ಲಕ್ಕೂ ಓವರಾಲ್ ಅಂತ ತಿಳ್ಕೊಂಡು ಅಕೌಂಟ್ ಮಾಡುವಂಥದ್ದು, ಪ್ರತಿಯೊಂದಕ್ಕೂ ಇಫೆಕ್ಟಿವ್ ಆಗಿ ಅದು 1ನೇ ದಿಕ್ಕು ಕೆಲಸ ಮಾಡುತ್ತೆ. 2ನೇ ಒಳ್ಳೆ ದಿಕ್ಕಿದೆಯಲ್ಲ, ಅದು ಆರೋಗ್ಯದ ಮೇಲೆ ಪ್ರಭಾವನ ಬೀರುವಂಥದ್ದು. ಆಮೇಲೆ 3ನೇ ದಿಕ್ಕು ಈ ಒಂದು ಮ್ಯಾರೇಜು ಮತ್ತು ರಿಲೇಷನ್ ಅಂತಲ್ಲ, ಅದಕ್ಕಾಗಿ ಅದು ಒಂದು ಪ್ರಭಾವ ಕೊಡುವಂಥದ್ದು. ಇನ್ನು 4ನೇದು ಮಕ್ಕಳ ಒಂದು ವಿದ್ಯಾಭ್ಯಾಸ ಏನಿದೆಯೋ ಅದರ ಮೇಲೆ ಅದು 4ನೇ ದಿಕ್ಕು ಪ್ರಭಾವ ಕೊಡುವಂಥದ್ದು. ಹೀಗೆ 4 ವಿಂಗಡಣೆಗಳಿದೆ. 1ನೇದು ಒಳ್ಳೆಯದು, ಅದು ಅಂದರೆ ಎಲ್ಲಕ್ಕೂ ಒಳ್ಳೆಯದಿದೆ. ಅಂದರೆ 2ನೇದು ಹೆಲ್ತು, 3ನೇದು ಮ್ಯಾರೇಜು ರಿಲೇಷನ್, 4ನೇದು ಮಕ್ಕಳ ಸಲುವಾಗಿ. ಸಾಮಾನ್ಯವಾಗಿ ಇಂತಹ ವಿಷಯಗಳು ಬಂದಾಗ ವೈಜ್ಞಾನಿಕವಾಗಿ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಯಾವ ರೀತಿ ಡೇಟ್ ಆಫ್ ಬರ್ತ್ ಮತ್ತೆ ದಿಕ್ಕುಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತ. ಇವಾಗ ದಿಕ್ಕುಗಳು ಅಥವಾ ಜನ್ಮದಿನಾಂಕದ ಮೇಲೆ ದಿಕ್ಕನ್ನ ನಿರ್ಧರಿಸಿದಾಗ ಅವರ ಮನಸ್ಸು ಮತ್ತೆ ದೇಹ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ, ಅಂದ್ರೆ ಧನಾತ್ಮಕವಾಗಿ ವರ್ತಿಸುತ್ತೆ ಅಂತ ವೈಜ್ಞಾನಿಕವಾಗಿ ನಾವು ಹೇಳಬಹುದಾ? ಕರೆಕ್ಟ್.
ಇಲ್ಲಿ ನೋಡ್ರಿ ಭಾಳ ವೈಜ್ಞಾನಿಕ ಅಂದ್ರೆ ಒಂದಿಷ್ಟು ಕೇಸ್ ಏನಿರ್ತಾವಂದ್ರೆ ಅದನ್ನ ನಾನು ಇಲ್ಲೇ ಎದುರಿಗೆ ಪ್ರೂವ್ ಮಾಡೋಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದಾಗ ಗೊತ್ತಾಗುವಂಥದ್ದು. ಕರೆಕ್ಟಾ? ಈಗ ನಾನು ಒಂದು ಮಾತು ಹೇಳಿದೆ, ನಾನು ಸರಳ ವಾಸ್ತುದಲ್ಲಿ ಇವತ್ತು ನಾವು ಆಕ್ಸಿಜನ್ ತೆಗೆದುಕೊಳ್ತಾ ಇದ್ದೀವಿ, ಅಂದ್ರೆ ಆಮ್ಲಜನಕನ ತಗೋತಾ ಇದ್ದೀವಿ, ಇಂಗಾಲ ಡೈಆಕ್ಸೈಡ್ ಬಿಡ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ಏನರ ಕೇಳಿದ್ನಂದ್ರೆ ಹೆಂಗೆ ನೀವು ತೊಗೊಳಕತ್ತೀರಿ ತೋರಿಸ್ರಪ್ಪ ಅಂತಂದ್ರೆ ಯು ಕಾಂಟ್ ಸಿ ದ್ಯಾಟ್, ಅಂದ್ರೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನೀವು ತೋರಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕರೆಕ್ಟಾ? ಬಟ್ ಅದು ಕ್ರಿಯೆ ನಡೀತಾ ಇದೆ. ಕರೆಕ್ಟಾ? ಸೇಮ್ ಇದು ಎನರ್ಜಿ ಅನ್ನೋದು ಹೇಗೆ ಒಂದು ಆಕ್ಸಿಜನ್ ನಾವು ತೆಗೆದುಕೊಳ್ತೀವೋ, ಇಂಗಾಲ ಡೈಆಕ್ಸೈಡ್ ಬಿಡ್ತೀವೋ, ಅದೇ ರೀತಿ ಆ ಎನರ್ಜಿನ ನಾವು ತೆಗೆದುಕೊಳ್ತಿರ್ತೀವಿ, ಎನರ್ಜಿನ ಬಿಡ್ತಾ ಇರ್ತೀವಿ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಬಟ್ ಒಂದು ಏನಂತಂದ್ರೆ ಬೈ ಎಕ್ಸ್ಪೆರಿಮೆಂಟಲ್ ನಾವೊಂದು ಡಿಸಿಷನ್ಸ್ಗೆ ಬರ್ಬೋದು, ಹೌದಪ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಅಂತ ತಿಳ್ಕೊಂಡಂತಂದಂತೆ. ಅಂದರೆ ಬೈ ಫೀಲಿಂಗ್ಸ್ ಓನ್ಲಿ ವಿ ಕ್ಯಾನ್ ಜಡ್ಜ್ ಇಟ್. ಇದು ಬಹಳ ಮುಖ್ಯವಾದಂಥದ್ದು. ಅಂದರೆ ಇದನ್ನು ಪ್ರಾಕ್ಟಿಕಲಿ ತೋರಿಸ್ಕೊಡಪ್ಪ ಅನ್ನೋಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿ ನೋಡುವಂಥದ್ದು. ಇನ್ನು ಒಂದು ಇದರಲ್ಲಿ ಎಕ್ಸ್ಪೆರಿಮೆಂಟ್ ವೈಜ್ಞಾನಿಕವಾಗಿ ನಾನು ಪ್ರೂವ್ ಮಾಡಲಿಕ್ಕೆ ಹೆಂಗಂತಂದರೆ, ಒಂದು ಮಗು ಇದೆ, ಆ ಮಗು ಉತ್ತರ ಅನ್ನೋದು ಅದು ಒಳ್ಳೇದಿಕ್ಕಲ್ಲ ಆ ಮಗುಗೆ. ಆ ಉತ್ತರಕ್ಕೆ ಓದಿಸ್ಲಿಕ್ಕೆ ಅವರು ತಂದೆ ತಾಯಿ ಕುಂದಿಸಿದ್ದಾರೆ, ಟೇಬಲ್ ಸ್ಟಡಿ ಟೇಬಲ್ ಉತ್ತರಕ್ಕೆ ಆಗಿದೆ. ಅವನು 10 ಮಿನಿಟ್ ಕೂತ್ಕೊಂಡು ಅವನು ಎದ್ದು ಬಿಡ್ತಿರ್ತಾನೆ ಹುಡುಗ, ಅಲ್ಲಿ ಓದ್ಕೊಳ್ಳಿಕ್ಕೆ ತಯಾರಾಗೋದಿಲ್ಲ. ಅಂಥ ಕೇಸಲ್ಲಿ ನಾನು ಹೇಳ್ತೀನಿ ಅವನಿಗೆ, ಇಲ್ಲಪ್ಪ ನಿಂದು ಈ ದಿಕ್ಕಲ್ಲ, ಈ ದಿಕ್ಕು ಒಳ್ಳೇದು, ಈ ಕಡೆ ಮುಖ ಮಾಡಿ ಕೂತ್ಕೊರು ಅಂತ ಅಂದ್ಕೊಂಡು. ಅದು ಒಂದು 8 ದಿವಸದಲ್ಲಿ ಆ ಮಗುನಲ್ಲಿ ಇಷ್ಟೊಂದು ಪರಿವರ್ತನೆ ಆ ತಂದೆ ತಾಯಿ ಕಾಣ್ತಾರೆ, ಆ ಮಗುನೂ ಕಾಣ್ತೈತಿ. ಇಲ್ಲ ಮೊದಲು ಒಂದು 10 ಮಿನಿಟು ಕುಂದಿರ್ತಿದ್ದಿಲ್ಲ, ಈಗ ಒಂದು 2 ಗಂಟೆ ಐತಲ್ಲ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೇನೆ ರೀ, ಮತ್ತು ಭಾಳ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತ ತಿಳ್ಕೊಂಡು ಒಂದಲ್ಲ ಸಾವಿರಾರು ಮಕ್ಕಳು ತಮ್ಮ ಅನುಭವವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಲ್ಲಿ ಹೆಂಗಿದೆ ಅಂದರೆ ನಾನು ಪ್ರೂವ್ ಮಾಡೋಕ್ಕಿಂತ ಹಿಂಗೈತಪ್ಪ ನೋಡು ಅಂತ ತಿಳ್ಕೊಂಡು ಅವ್ರು ಎಕ್ಸ್ಪೆರಿಮೆಂಟಲ್ ನೋಡಿದಾಗ ಅದರದ್ದು ರಿಯಾಕ್ಷನ್ಸ್ ಅಂತಾರಲ್ಲ, ಅದ್ರ ರಿಸಲ್ಟ್ಸ್ ಇಮಿಡಿಯೇಟ್ ಗೊತ್ತಾಗುವಂಥದ್ದು. ಆದರೆ ಈ ಕೆಲವೊಂದು ಉತ್ತಮ ದಿಕ್ಕುಗಳು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಅದನ್ನ ಅನುಸರಿಸೋ ವಿಧಾನಗಳು ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ. ಈಗ ಉತ್ತಮ ದಿಕ್ಕು ಅಂತ ಗೊತ್ತಾದ ಮೇಲೆ ಅದನ್ನ ಅನುಸರಿಸೋದಾದ್ರೂ ಹೇಗೆ? ನೋಡ್ರಿ, ದಿನಂಪ್ರತಿ ಐತಲ್ಲ ಮನುಷ್ಯನ ಲೈಫ್ನಲ್ಲಿ ನಾವು ಏನೋ ಒಂದು ತಿಳ್ಕೊಂಡು ಇವತ್ತು ಎಷ್ಟೋ ಜನಕ್ಕೆ ಅದೊಂದು ಕಲ್ಪನೆ ಇಲ್ಲ. ಇವತ್ತು ನಾನು 12 ವರ್ಷ ಏನೋ ಒಂದು ರಿಸರ್ಚ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟು ಮನುಷ್ಯನ ಜೀವನ ಪ್ರತಿನಿತ್ಯ ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ಅನ್ನೋದನ್ನು ನಾವು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಒಂದು 30-40 ವರ್ಷದಿಂದ ನಮ್ಮ ಹಿರಿಯರು ಪುರಾತನದಿಂದ ಬಂದಂಥ ಒಂದು ಪದ್ಧತಿಗಳು, ಅವ್ರು ಹಾಕೊಂಡಂಥ ಒಂದು ಪದ್ಧತಿಗಳು ಐತಲ್ಲ, ಅವ್ರನ್ನ ಸುಖವಾಗಿ ಇಡಲಿಕ್ಕೆ ಕಾರಣವಾಗಿರ್ತದೆ. ಅಂಥದ್ದನ್ನೇ ನಾನು ಸರಳ ವಾಸ್ತುದಲ್ಲಿ ತೆಗೆದುಕೊಂಡಿದ್ದೀನಿ. ಇನ್ನು ದಿಕ್ಕುಗಳನ್ನು ಈ ನಮ್ಮ ಪ್ರತಿನಿತ್ಯ ಯಾವ ರೀತಿ ನಾವು ಅಳವಡಿಸ್ಬೇಕಂತ ಅನ್ನೋದಾದಾಗ, ಮೊದಲೇ ಇವತ್ತು ರಾತ್ರಿ ಮಲ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದು ಬೆಡ್ರೂಮ್ ಅನ್ನೋದು ನನ್ನ ವಾಸ್ತುವಿನಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಆ ಬೆಡ್ರೂಮಿಗೆ ನಾವು ಏನು ಬೆಡ್ ಸೆಟ್ ಮಾಡ್ತೀವೋ ಅದು ನಂದಾದ ಒಳ್ಳೆ ದಿಕ್ಕಿಗೆ ತಲೆ ಇರಬೇಕಾಗತ್ತೆ. ಏನ್ರಿ ಇದು ಎಷ್ಟು ಮಿಸ್ಟೇಕ್ಸ್ ಏನಾಗುತ್ತೆ, ಇಲ್ಲಪ್ಪ ಈಸ್ಟಿಗೆ ತಲೆ ಇರಬೇಕು ಅಥವಾ ಸೌತಿಗೆ ತಲೆ ಇರಬೇಕು ಅಂತ ತಿಳ್ಕೊಂಡು ಸ್ಟ್ಯಾಂಡರ್ಡ್ ಇದನ್ನು ಮಾಡ್ತಾರೆ. ಬಟ್ ಅದನ್ನ ಹಂಗಲ್ಲ, ಇವತ್ತು ವೆಸ್ಟಕ್ಕೆ ಅವ್ರು ಒಳ್ಳೆ ದಿಕ್ಕಿದಾಗ ವೆಸ್ಟಕ್ಕೆ ತಲೆ ಆಗಬೇಕಾಗತ್ತೆ. ಅದು ಮತ್ತು ಈಸ್ಟಕ್ಕೆ ಆಗಬಾರ್ದು. ಈಸ್ಟಕ್ಕೆ ಆಗ್ತಂದ್ರೆ ನೆಗೆಟಿವ್ಲಿ ಚಾರ್ಜ್ ಆಗುವಂಥದ್ದು. ಇಲ್ಲೊಂದು ಭಾಳ ವಿಜ್ಞಾನ ಅಂದ್ರೆ ಎಷ್ಟು ವಿಚಿತ್ರ ಇದೆ ಅಂದರೆ, ಆ ಒಂದು ತಲೆ ಮಾಡಿ ಆ ಮಲ್ಕೊಂಡಾಗ ಆ ಈ ಮನೆಯಲ್ಲಿ ಒಂದು ಪಾಸಿಟಿವ್ ಧನಾತ್ಮಕ ಶಕ್ತಿ ಹರಡುವಿಕೆಯನ್ನು ಹೆಚ್ಚು ಮಾಡಿಕೊಂಡಾಗ ಆ ಒಂದು ಬೆಡ್ರೂಮ್ನಲ್ಲಿ ಸಾಕಷ್ಟು ಧನಾತ್ಮಕ ಶಕ್ತಿ ಸಿಗ್ತಾ ಇದ್ದಾಗ ಅವನು ಏನು ಮನುಷ್ಯನ ಮಲ್ಕೋತಾನಲ್ಲ, ಅವನು ಆ ಎನರ್ಜಿನ ತೆಗೆದುಕೊಳ್ತಾನೆ ರಾತ್ರಿ ಮಲ್ಕೊಂಡಾಗ. ಅದು ಮತ್ತು ತನ್ನ ತಲೆ ತನ್ನ ದಿಕ್ಕಿಗೆ ಆದಾಗ ಅದು ಪಾಸಿಟಿವ್ಲಿ ಅಂದರೆ ಹೊರಗಿನ ಒಂದು ಎನರ್ಜಿಗೆ ಒಳಗಿನ ಒಂದು ಎನರ್ಜಿಗೆ ಫ್ರೀಕ್ವೆನ್ಸಿ ಮ್ಯಾಚ್ ಅಂತ ನಾ ಕರಿಬೋದು. ಅದು ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಆ ಪ್ರಾಪರ್ ಆಗಿ ಹೀಸ್ ಟೇಕಿಂಗ್ ದ್ಯಾಟ್ ಎನರ್ಜಿ. ಅದು ಏನು ಮಾಡುತ್ತಂದ್ರೆ ಅಲ್ಲಿರುವಂಥ ಚಕ್ರಗಳನ್ನು ಅದು ಚಾರ್ಜ್ ಮಾಡ್ಕೋತ ಹೋಗುತ್ತೆ. ಆ ಒಂದು 7-8 ತಾಸು ಏನು ಮಲ್ಕೊಂಡಿರ್ತಲ್ಲ ಅದು ಒಂದು ಚಾರ್ಜಿಂಗ್ ಕೊಟ್ಬಿಡುತ್ತೆ. ಅದೇ ಒಂದು ಚಾರ್ಜಿಂಗ್ ಪ್ರೊಸೆಸ್ಸು ಮುಂದೆ 10 ಗಂಟೆ ಇದೆಯಲ್ಲ ಮಾರ್ನಿಂಗಿಂದ ಈವ್ನಿಂಗ್ ತನಕ ಅವನಲ್ಲಿ ಒಂದು ಶಕ್ತಿ ಅಥವಾ ಚಾರ್ಮ್ ಡಿಫ್ರೆಂಟ್ ಆಗಿ ಬರುತ್ತೆ. ಇದರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಸರಳ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಸುವರ್ಣ ನ್ಯೂಸ್ಗೆ ನೀವು ಪ್ರತಿ ಭಾನುವಾರ ಬೆಳಗ್ಗೆ 8 ರಿಂದ 9 ಗಂಟೆಗೆ ಕರೆ ಮಾಡಬಹುದು. ಒಂದು ವೇಳೆ ಸರಳ ವಾಸ್ತುವಿನ ಸೇವೆಯನ್ನ ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ. 9448286755. ಇನ್ನೊಂದು ಸಂಖ್ಯೆ ಇದೆ 9448286756. ಒಂದು ವೇಳೆ ವೆಬ್ಸೈಟ್ ಮೂಲಕ ನೀವೇನಾದರೂ ಸರಳ ವಾಸ್ತುವಿನ ಸೇವೆಯನ್ನ ಕಂಡುಕೋಬೇಕಾದ್ರೆ www.saralavastu.com ಹೋದ್ರೆ ಅಲ್ಲಿ ನಿಮ್ಮ ದಿನಾಂಕಕ್ಕೆ, ನಿಮ್ಮ ಜನ್ಮ ದಿನಾಂಕಕ್ಕೆ ತಕ್ಕಂತೆ ಯಾವ ದಿಕ್ಕು ನಿಮಗೆ ಶುಭ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಸರಳ ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.